ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕೋಕ್ ಲೋಡಿಗೆ ಹೊಲ್ಟೈದು ಗಾಡಿ ಹಾರ್ಬರ್ಗೆ. ಇವೆಲ್ಲ ಲೋಡಿಗೆ ಹೋಗೋ ಎಂಟ್ರಿ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಅದು ಗುರು, ಇದು 90 ಬಳ್ಳಾರಿ ಗಾಡಿ. ಇನ್ನೊಂದಿದೆ ಬಳ್ಳಾರಿ ಗಾಡಿ 16 ವೀಲು. ಇಲ್ಲೆಲ್ಲ ಎಂಟ್ರಿ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಲೋಡಿಗೆ ನಾನು ಹೋಗ್ತಿಲ್ಲ, ಲೋಕಲ್ ಡ್ರೈವರಿಗೆ ಕಳಿಸ್ತಿದ್ದೀನಿ. ಇಲ್ಲಾಂದರೆ ನಮಗೆ ಡ್ರೈವರ್ಗಳು ಫಿಕ್ಸ್ ಇರ್ತಾರೆ ನಾವು ಬರೋ ಆಫೀಸ್ನಾಗೆ. ನಾವು ಹೇಳೋದೇ ಬೇಕಿಲ್ಲ, ಅವ್ರಿಗೆ ಅಲ್ಲೇ ಹೇಳಿಬಿಟ್ಟಿರ್ತಾರೆ ಗಾಡಿ ಬಂದ ರೇಟಿಗೆ. ಅಂದರೆ ಅವರೆಲ್ಲ ಪರಿಚಯ ಇರೋರೆ ನಮಗೆ ಡ್ರೈವರ್ಗಳು. ಮೊದಲು ಬರ್ಬೇಕಾರೆ ಬೀಚಿಗೆ ಬಂದು ನೋಡಿ ನೋಡೋಣ ಅಂತೇಳಿ. ಒಳಗೆ ನೋ ಎಂಟ್ರಿ ಇಲ್ಲ, ಡೇಂಜರ್ ಝೋನ್ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ಯಾರಿಗೂ ಬಿಡ್ತಿಲ್ಲ, ಮಳೆಗಾಲ ಅಲ್ಲ, ಅಲ್ಲೇ ದೊಡ್ಡ ದೊಡ್ಡ ಅಲೆ ಬರ್ತಾವೆ ಅಂತೇಳಿ ಬಿಡೋದಿಲ್ಲ. ನೋಡಿ ಎಷ್ಟು ದೊಡ್ಡ ಅಲೆ ಬರ್ತಿದೆ. ಈ ಟೈಮಲ್ಲಿ ಯಾರಿಗೂ ಬಿಡೋದಿಲ್ಲ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ನೋಡಿದ್ವಿ, ಯಾಕಂದ್ರೆ ಇದೇನು ಹೊಸ್ತೇನಲ್ಲ ನಮಗೆ, ಹಳೇದೆ. ನೋಡಿ ಸಾಕಾಗಿದೆ. ಹೋಗ್ತಾ ಇದೀವಿ ವಾಪಸ್ಸು. ಬಟ್ಟೆ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದೆ. ಗಾಡೀಲಿರೋ ಬಟ್ಟೆಗಳೆಲ್ಲ ಗಲೀಜಾಗಿದ್ದಾವೆ. ಇವಾಗ ಇಲ್ಲೇ ಒಂದು ಶಾರ್ಟ್ಸು ಒಂದು ಟೀ ಶರ್ಟ್ ತಗೊಂಡು ಸ್ನಾನ ಮಾಡೋಣ ಬನ್ನಿ, ಹೋಗೋಣ. ನಮ್ಮ ಹುಡುಗನ ನೋಡ್ತಿದ್ದಾನೆ, ನೋಡಲಿ. ಹಾಗೆ ನಾವು ಮಾಡ್ಕೊಂಡು ರೆಡಿ ಆದ್ವಿ. ಇಲ್ಲೇ ಒಂದು 2 ಜೊತೆ ಬಟ್ಟೆ ತಗೊಂಡು, ಯಾವಂದರೆ ನೋಡಿ ಶಾರ್ಟ್ಸು ಟೀ ಶರ್ಟ್ ತಗೊಂಡು ಇಲ್ಲೇ ಬೀಚಲ್ಲಿ ಇವಾಗ ಸ್ನಾನ ಮಾಡ್ಕೊಂಬಂದ್ವಿ. ಗಾಡಿನೂ ಲೋಡ್ ಆಗೈತಂತೆ, ಯಾಕೋ ಟನ್ನೇಜೇ ಬರ್ತಿಲ್ಲ. ನಾವು ಹೈಟೆಕ್ ಬಿಚ್ಚಿ ಕಳಿಸಿದ್ರೆ ಟನ್ನೇಜ್ ಬರೋದು. ಹೈಟೆಕ್ ಬಿಚ್ಚಲಿಲ್ಲ, ಅದು ಬಿಚ್ಚಕ್ಕೆ ಬರೋದಿಲ್ಲ ಹೈಟೆಕ್. ನಮ್ಮದು ಬಂದಿದ್ರೂ ಸ್ಪಾನರ್ ಇರಲಿಲ್ಲ ನಮ್ಮ ಹತ್ರ, ಹಂಗಾಗಿ ಬಿಚ್ಚಲಿಲ್ಲ. ಹಂಗೆ ಲೋಡಿಗೆ ಕಳಿಸಿದ್ವಿ. ಲೋಡ್ ಆಗೈತೆ. 33 ಟನ್ ಬಂದಿತ್ತು ಅಂದ. ಮತ್ತೊಂದು ಟನ್ 1.5 ಟನ್ನು 2 ಟನ್ ಹಾಕ್ಕೊಂಬ ಅಂತ ಹೇಳಿದ್ದೆ. ಹಾಕ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಎಷ್ಟೊತ್ತಿಗೆ ಬರ್ತೈತೆ ಗೊತ್ತಿಲ್ಲ. ನೋಡಿ ಹಾರ್ಬರ್ ಗೇಟ್ನಾಗೇ ಇದ್ದೀನಿ. ಎಲ್ಲ ಗಾಡಿಗಳು ಲೋಡಾಗಿ ಬರ್ತಾಯಿದ್ದಾವೆ ಇಷ್ಟೊತ್ತಿಗೆ. ನಮ್ದು ಇನ್ನೂ ಬರ್ತಿಲ್ಲ ನೋಡಿ ಗಾಡಿಗಳು. ಬಂದಮೇಲೆ ನೋಡೋಣ ಎಷ್ಟು ಬಂದ ಟನ್ನೇಜು ಏನು ಎತ್ತಂತೇಳಿ. ಇವಾಗ ಹೋಗಿರೋ ಡ್ರೈವರೇ ಮೊನ್ನೆ ಗಾಡಿ ಬಂದಾಗ ಹೋಗಿ ಎಲ್ಲ ಸಿಗಿಸಿ JCPಗೆ ದುಡ್ಸಿದ್ನಂತೆ. ಹೇಳಿ ಕಳಿಸಿದ್ನಿ. ಗಾಡಿ ಮಾತ್ರ ಹುಷಾರು ನೋಡೋಣ, ಗಾಡಿಗೇನು ನೋವಾಗಂಗಿಲ್ಲ ಮತ್ತು ಡ್ಯಾಮೇಜ್ ಮಾಡ್ಕೊಂಬರಂಗಿಲ್ಲ ಅಂತೇಳಿ ಕಳಿಸಿದ್ದೀನಿ. ಬಂದಮೇಲೆ ನೋಡೋಣ, ಗಾಡಿ ಬಂದಮೇಲೆ ಸಿಗೋಣ ಬನ್ನಿ. ಗಾಡಿ ಲೋಡಾಗಿ ಬಂದೈತೆ. ಇಲ್ಲಿ ನೋಡಿ ಹೆಂಗೆ ಕೋಕೆಲ್ಲ ಸಿಡ್ದು ಆರನೊಳಗೆಲ್ಲ ನೀರು ಹೋಗ್ಬಿಟ್ಟಿದ್ದಾವೆ. ಆರನೇ ಸರಿಯಾಗಿ ಬರ್ತಿಲ್ಲ. ನೋಡಿ ಇಲ್ಲೆಲ್ಲ ಕೋಕ್ ಬಿದ್ದಿದ್ದನ್ನ ತೆಗ್ದಾಕಿದ್ದಾರೆ. ದುರ್ಗಕ್ಕೆ ಹೋಗಿ ಗಾಡಿ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ಗುರು. ನಮ್ಮ ಮಾಲ್ ಯಾಕೆ ಜಾಸ್ತಿ ಕೂತ್ಕೊಂಡಿಲ್ಲ ಅಂದರೆ, ನಮ್ಮ ಗಾಡೀಲಿ ಹೈಟೆಕ್ ಇದೆಯಲ್ಲ, ಪ್ರೆಸ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಜಾಸ್ತಿ ಕೂತ್ಕೊಂಡಿಲ್ಲ. ಇಲ್ಲಾಂದ್ರೆ ಜಾಸ್ತಿ ಕೂತ್ಕೊಳ್ಳೋದು 30 ಟನ್ 1.5 ಟನ್ ಜಾಸ್ತಿ ಕೂತ್ಕೊಳ್ಳೋಕೆ ಪ್ರೆಸ್ ಮಾಡಿದರೆ. ಪ್ರೆಸ್ ಮಾಡಿಲ್ಲಲ್ಲ. ನೋಡಿ ರೆಡಿ ಆಗಿದ್ದೀವಿ ಹೋಗೋಕ್ಕೆ. ಈಗೇನು ಬಿಲ್ ಬರಬೇಕು, ಗ್ರೀಸ್ ಹೊಡಿಯೋಕೆ ಹೇಳಿದ್ವಿ. ನನಗೆ ಗ್ರೀಸ್ ಹೊಡಿಸ್ಕೊಂಡು ಹೋಗೋದೆ. ಫೋನ್ ಪೇ ಆಯ್ನಾ ಭಯ್ಯ? हाँ मारो, अच्छे से मारना, ब्रेक राचेट जाम होता है ज़रा मारो. हाँ ನೋಡಿ ಹೈಟೆಕ್ ಎಲ್ಲ ಫುಲ್ ಗಲೀಜು. ಗಾಡಿ ದುರ್ಗಕ್ಕೆ ಹೋದ್ಮೇಲೆ ತೊಳಸ್ಲೇಬೇಕು. ಕೋಕ್ ತುಂಬಿದ್ರೆ ಅಷ್ಟೇ, ಏನು ಮಾಡೋಕ್ಕೆ ಬರೋಲ್ಲ. ಬೇರೆ ಇಲ್ಲಿಂದ ಲೋಡ್ ಮಾಡ್ಬೋದಾಗಿತ್ತು, ನಮಗೆ ಊರಿಗೆ ಹೋಗ್ಬೇಕು, ಹಂಗಾಗಿ ಲೋಡ್ ಮಾಡಲಿಲ್ಲ. ಗ್ರಿಸ್ ಹೊಡಿಸ್ಕೊಂಡು ಬಿಲ್ ಬಂದಮೇಲೆ ಹೋಗೋಣ ಬನ್ನಿ. ಗಾಡಿದು ಬಿಲ್ ಬರುತ್ತೆ ಅಂತ ಹೇಳಿದರು. ಬಿಲ್ಲು ಅಲ್ಲೇ ಟ್ರಾನ್ಸ್ಪೋರ್ಟಿಗೆ ಅಲ್ಲೇ ಕೊಡ್ತೀವಿ ಅಂತ ಹೇಳಿದರು. ಅಲ್ಲ ಟ್ರಾನ್ಸ್ಪೋರ್ಟಿಗೆ ಅಂತೀನಿ, ಬಂಕಾಗೆ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಬರ್ತಾರೋ ಯಾರು ಬರ್ತಾರೋ ಬಿಲ್ ತಗೊಂಡು ನೋಡೋಣ. ನಮ್ಮ ಟ್ರಾನ್ಸ್ಪೋರ್ಟ್ನವ್ರನ್ನ ಬಂದರೆ ತೋರಿಸ್ತೀನಿ, ನಜೀರ್ ಅಂತೇಳಿ ಡ್ರೈವರ್ ಬಂದರೆ ತೋರಿಸ್ತೀನಿ. ಇವಾಗ ಸೀದಾ ದೀಪಕ್ ಬಂಕಿಗೆ ಹೋಗೋಣ ಬನ್ನಿ. ದೀಪಕ್ ಬಂಕ್ನಾಗ ಡೀಸೆಲ್ ಹಾಕೋದು, ಸ್ವಾತಿ ಬಂಕ್ನಾಗ ಹಾಕೋರು. ಇವಾಗ ದೀಪಕ್ ಬಂಕಿಗೆ ಹೋಗೋಣ. ಡೀಸೆಲ್ ಫುಲ್ಲು ಲೋಗೆ ಇಳಿಸ್ಬಿಟ್ಟೈತೆ ಗುರು. ಒಳಗೆಲ್ಲೋ ಸೈಡಿಗೆ ನಿಲ್ಸಿದ್ನಂತೆ, ಗುಂಡೆಗೆ ಒಂದು ಸೈಡಿಗೆ ಹೋಗಿ ಏರ್ ದಾಂಡಿತ್ತು ಅಂತ. ಪಂಪ್ ಹೊಡ್ಕೊಂಡು ಬಾ ಅಂತ ಹೇಳಿದ್ದಕ್ಕೆ ಪಂಪ್ ಹೊಡ್ಕೊಂಡು ಬಂದಾನೆ. ನೋಡಿ ಇದು ಮುಳ್ಳು ಫುಲ್ಲು ಕೆಳಕ್ಕೆ ಎಂಡಾದ್ರೂ ಇನ್ನೂ 10 ರಿಂದ 15 ಲೀಟ್ರ್ ಡೀಸೆಲ್ ಇರ್ತದೆ. ಒಂದು 20 ಕಿಲೋಮೀಟ್ರ್ ಓಡಾಡ್ಬೋದು ಗಾಡಿ. ಆ ಭರವಸೆ ಮೇಲೆ ನೋಡಿ ಕಳಿಸಿದ್ದು ನಾನು, ಇಲ್ಲಾಂದರೆ ಹಾಕಿ ಕಳಿಸ್ತಿದ್ದೆ. ನಮ್ಮ ಗಾಡಿ ಎಷ್ಟು ದೂರ ಹೋಗ್ತದೆ ಹೆಂಗಿದ್ರೆ ಅಂತಿಲ್ಲ, ನಮಗೆ ಗೊತ್ತಲ್ಲ, ನಾವು ಓಡ್ಸೋರಿಗೆ ಆ ಭರವಸೆ ಮೇಲೆ ಕಳಿಸಿದ್ದೆ. ಲೋಡಾಗಿ ಬಂತು. ಇವಾಗ ಇನ್ನೊಂದು ಕಿಲೋಮೀಟ್ರಾಗ ಬಂಕ್ ಐತೆ. ಒಂದು ಸಿಗ್ನಲ್ ದಾಟಿದ್ರೆ ಸೀದಾ ಬಂಕಿಗೆ ಹೋಗ್ಬಿಡ್ತೀನಿ. ನೋಡಿ ವಾತಾವರಣ ಹೆಂಗೆ ಕಾಣ್ತಿದೆ. ಇಷ್ಟ ತಕ್ಕ ಮಳೆ ಕೊಡ್ತು, ಇವಾಗ ಬಿಟ್ಟೈತೆ. ಇದೆಲ್ಲ ಹಾಕ್ಕೊಂಡು ಇನ್ನೇನು ಹೊರಡೋದೆ. ನೋಡೋಣ, ಉಳಿಕಲ್ ಘಾಟ್ ಮೇಲೆ ಹೋಗೋಣ, ಸಕಲೇಶ್ಪುರ ಘಾಟ್ ಮೇಲೆ ಹೋಗೋಣ ಅಂತೇಳಿ ಡೀಸೆಲ್ ಹಾಕ್ಸ್ಕೊಂಡು ನೋಡೋಣ
ಇದ್ದಾರೆ ನಸೀರ್ ಅಂತೇಳಿ, ಭಾಳ ಹಳೆವರು. ಮಂಗ್ಳೂರಲ್ಲಿ ಬಂದರೆ ಲೋಡ್ ಮಾಡಿಸ್ತಾರೆ. ನಮಗೆ ಇವ್ರು ಬಿಟ್ಟರೆ ಮಂಗ್ಳೂರಲ್ಲಿ ಯಾರು ಗೊತ್ತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಮಂಗ್ಳೂರಿಗೆ ಬಂದಿದ್ದೀವಿ. ಬರಲಾ ಬಾಯ್ ಬಾಯ್ ಗುರು. ಹೊಲ್ಟ್ವಿ. ಫುಲ್ ಮಳೆ ಹೊಡಿತೈತೆ ಅಂದರೆ ವಿಚಿತ್ರ ಮಳೆ ಹೊಡಿತೈತೆ. ಇವಾಗ ನಾವು ಯಾವ ಕಡೆ ಹೋಗೋಣ ಅಂದರೆ ಸಕಲೇಶ್ಪುರದ ಮೇಲೆ ಹೋಗೋಣ ಗುರು. ಹಿಂಗೆ ಉಳಿಕಲ್ ಘಾಟ್ನಲ್ಲಿ ಹೋದರೆ ಸುಮ್ಮನೆ ನಮ್ಮದು 60 ಸ್ಪೀಡಾಗಿ ಹೋಗೋಕ್ಕಾಗಲ್ಲ ರೋಡಲ್ಲಿ, ಬರೀ 50 ಸ್ಪೀಡಲ್ಲಿ ಮಾತ್ರ ಹೋಗ್ಬೇಕು. ಅದಕ್ಕೆ ಸಕಲೇಶ್ಪುರ ಮೇಲೆ ಹೋಗ್ಬಿಡೋಣ ಅಂತೇಳಿ ಅಲ್ಲಿ ಆ ಕಡೆ ನೋಡಿ ಲೆಫ್ಟ್ ಸೈಡ್ ಚರಂಡಿ. ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮ ಗಾಡಿ ಡ್ರೈವರ್ ಇದ್ದಾರೆ, ಮಾತಾಡ್ಕೊಂಡು ಹೋಗೋಣ. ಯೂ ಟರ್ನ್ ಮಾಡೋದು ಬಂತು ನೋಡಿ, ಫುಲ್ಲು ಮಳೆ ಬರ್ತೈತೆ. ಯೂ ಟರ್ನ್ ಮಾಡ್ಕೊಂಡು ಹೊರಟ್ವಿ. ನಮ್ಮ ಟ್ರಾನ್ಸ್ಪೋರ್ಟ್ನಿಂದ ಒಂದು ವಿಡಿಯೋ ಮಾಡಿದೆ, ನಜೀರಣ್ಣ ಅಂತೇಳಿ. ನಮಗೆ ಭಾಳ ಹಳೆ ಪರಿಚಯ, ಒಂಥರ ಫ್ರೆಂಡ್ಲಿ ಆಗಿ ಭಾಳ ಚೆನ್ನಾಗಿರ್ತಾನೆ. ಇಲ್ಲಿ ಏನನ್ನಾದರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾನೆ. ಗಾಡಿದು ಟೈರು ಮತ್ತು ಏನನ್ನಾದರೆ ಡೀಸೆಲ್ ಬೇಕಂದರೆ ಹುಡುಗರನ್ನ ಕಳಿಸ್ತಾನೆ. ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ, ಅಂದರೆ ಫ್ರೆಂಡ್ಲಿ ಆಗಿರ್ತಾನೆ ಡ್ರೈವರ್. ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ, ಡ್ರೈವರ್ ಹತ್ರ ಫ್ರೆಂಡ್ಲಿ ಆಗಿರ್ತಾನೆ. ಆಲ್ಮೋಸ್ಟ್ ನಮ್ಮ ದುರ್ಗ ಗಾಡಿ, ಬಳ್ಳಾರಿ ಗಾಡಿಯರಿಗೆಲ್ಲ ಗೊತ್ತು. ಇದು SL ಟ್ರಾನ್ಸ್ಪೋರ್ಟ್ ನಜೀರ್ ಅಂದರೆ. ನಮಗೆ ಮಂಗಳೂರಲ್ಲಿ ನಜೀರ್ ಟ್ರಾನ್ಸ್ಪೋರ್ಟ್ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ನಜೀರ್ ಅಣ್ಣನ ಹತ್ರನೇ ಲೋಡ್ ಮಾಡೋದು. ಕೋಕ್ ಲೋಡ್ ಮಾಡ್ಬೇಕಂದ್ರೆ ಬೇರೆ, ಪ್ಲಾಸ್ಟಿಕ್ ದಾನ ಲೋಡ್ ಮಾಡ್ಬೇಕಂದ್ರೆ ಬೇರೆ ಟ್ರಾನ್ಸ್ಪೋರ್ಟ್ ಇದೆ, ಅದಕ್ಕೆ ಹೋಗ್ತೀವಿ. ಕೋಕ್ ಲೋಡ್ ಮಾಡಲೇಬೇಕಂದ್ರೆ ಕಂಪಲ್ಸರಿ ನಜೀರ್ ಅಣ್ಣಗೆ ಬಿಟ್ಟರೆ ಯಾರಿಗೂ ಫೋನೇ ಮಾಡಲ್ಲ ನಾವು. ನಾವು ಬಂದೀವಂತ ಹೇಳಿದರೆ ಸಾಕು, ಸೆಂಟ್ರಿಂಗ್ ಡ್ರೈವರ್ ರೆಡಿ ಮಾಡಿ ಇಟ್ಟಿರ್ತಾನೆ ಇಲ್ಲಿ. ಒಳ್ಳೆ ಚೆನ್ನಾಗಿ ಲೋಡ್ ಮಾಡಿಸ್ತಾನೆ. ಬಂದರೂ ನೀವು ಲೋಡ್ ಮಾಡಿ ಒಂದ್ಸಲಿ, ಹೆಂಗೆ ಏನಂತ ಗೊತ್ತಾಗುತ್ತೆ. ಇದು ಟ್ರಾನ್ಸ್ಪೋರ್ಟಿಂದ ಹೆಸರು, ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇಲ್ಲಿ ಮಳೆ ಬರ್ತಿದೆ, ನಾವು ಹೋಗೋಣ ಫಸ್ಟು. ಈ ಸಿಟಿ ದಾಟಿದ ಮೇಲೆ ನೋಡೋಣ ಬನ್ನಿ ಸಕಲೇಶ್ಪುರ ರೋಡ್ ಹೆಂಗೈತೆ ಏನು ಅಂತೇಳಿ. ಅಲ್ಲಿ ರೋಡು ಮಾಡೋರು. ನಾನು ಬಂದಾಗ 2023ರಲ್ಲಿ 22 ಎಂಟ್ರಲ್ಲಿ ಬಂದಿದ್ದು. ಅಲ್ಲಿಂದ ಇತ್ಲಾಗ ಸಕಲೇಶ್ಪುರ ರೋಡ್ನಾಗೆ ಹೋಗಿದ್ದಿಲ್ಲ, ಇವಾಗ ಹೋಗ್ತಿದ್ದೀನಿ. ರೋಡ್ ಹೆಂಗೈತೆ ನೋಡೋಣ ಬನ್ನಿ. ಇವರು ಭಯಂಕರ ಮಳೆ ಹೊಡಿತೈತೆ, ಮಳೆನೇ ಬಿಡ್ತಾ ಇಲ್ಲ. ಮಳೆ ಹೊಡಿತೈತೆ, ಅದ್ರಾಗೆ ಹೋಗ್ತಾ ಇದ್ದೀವಿ. ಬೈಕ್ ಮೇಲೆ ಮಳೆ ಬಂದ್ರೂ ಸುಮ್ಮನೆ ಇರೋದಿಲ್ಲ ಗುರು. ಅವೇನೋ ಕೋಟುಗಳು ಹಾಕ್ಕೊಂಡು ಇಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದ್ಬಿಡ್ತಾರೆ, ಅದು ನೆನೆಯಲ್ಲ. ಈ ಕಡೆ ಅವೇ ಇದು ಜಾಸ್ತಿ. ಹೋಗೋಣ ಬನ್ನಿ, ಇನ್ನು ಸ್ವಲ್ಪ ದೂರ ಐತೆ ನಮ್ಮ ದಾರಿ. ನಂತೂರು ಸರ್ಕಲ್ಲಾಗಿ ಹೋಗಿ ಲೆಫ್ಟಿಗೆ ಹೊಡ್ಕೊಂಡು ಹೋದರೆ ಈಗ ಬೆಂಗಳೂರು ರೋಡ್ಗೆ ಹೋಗ್ಬಿಡ್ತೀವಿ. ಬೆಂಗಳೂರು ರೋಡ್ ಗುರು. ಅಲ್ಲಿಂದ ಬೆಂಗಳೂರು ರೋಡಿಗೆ ಬಂದು ಬಂಟ್ವಾಳ ದಾಟಿ ಬಂದೀವಿ. ರೋಡ್ ಕೆಲಸ ನಡೀತೈತೆ, ಅಲ್ಲಲ್ಲಿ ಗುಂಡಿ ಬಿದ್ದಾವೆ, ಟ್ರಾಫಿಕ್ ಜಾಮ್ ಐತೆ. ಆದ್ರೆ ಏನು ಪರವಾಗಿಲ್ಲ, ಹೋಗ್ಬೋದು. ಆ ಕಡೆ ಕುಂದಾಪುರ ಮೇಲೆ, ಇದು ಮಾಸ್ತಿಕಟ್ಟೆ ಘಾಟ್ ಮೇಲೆ ಹೋಗ್ಬೋದು. 100 ಕಿಲೋಮೀಟ್ರ್ ಹೈವೇಲಿ ಹೋಗ್ತೀವಿ ಕುಂದಾಪುರವರೆಗೂ. ಕುಂದಾಪುರಿಂದ ಶಿವಮೊಗ್ಗಕ್ಕೆ ಹೋಗೋಷ್ಟೊತ್ತಿಗೆ ನರಕನೇ ತೋರಿಸ್ಬಿಡ್ತೈತೆ ಆ ರೋಡು. ಯಾಕಂದರೆ ಅಷ್ಟು ಅಪ್ಪು ಡೌನು ಟರ್ನಿಂಗ್ ಇಲ್ಲಿರೋದು ಸಾಕಾಗೋಗ್ಬಿಡ್ತೈತೆ. ಗೇರ್ ಹೊಡೆದು ಇದು ಗೇರಿನ ಗಾಡಿ ಅಲ್ಲ ಗುರು, ಅಷ್ಟು. ಅದಕ್ಕೆ ಬೇಜಾರಾಗಿ ಹೋಗಲ್ಲ. ಅಲ್ಲೇನೋ 12 ವೀಲು 14 ವೀಲಿಗೆ ಚೆನ್ನಾಗಿ. ಈ ಗಾಡಿನ ಓಡಾಡ್ತಿದ್ದಾವೆ 16 ವೀಲಿಂದು. ಆದರೆ ನನಗೆ ಯಾಕೋ ಹಿಂಗೆ ಹೋಗ್ಬೇಕು ಅನ್ನಿಸ್ತು, ಅದು ಹಂಗಾಗಿ ಹಿಂಗೆ ಹೋಗೋಣ ಅಂತೇಳಿ ಬಂದೆ ನೋಡಿ. ಇನ್ನೊಂದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಅಲ್ಲಿ ಫುಲ್ ಮಳೆ ಬರೋದು. ಅಲ್ಲಲ್ಲಿ ಇವರು ಲಿಂಕ್ ರೋಡಿಗೆ ಇರ್ತಾವಲ್ಲ, ಅಲ್ಲೇ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಬನ್ನಿ ಹೋಗೋಣ. ಶಿರಾಡಿ ಹತ್ರ ಬಂದು ನೋಡ್ರಿ, ಇದೆ ಶಿರಡಿ ಊರು ಅಂತಾರೆ ಇದನ್ನ. ಶಿರಾಡಿ ಘಾಟ್ ಹೆಸರು ಶಿರಾಡಿ. ನೋಡಿ ಅಲ್ಲಿ ಮಂಜು ಹೆಂಗೆ ಬಿದ್ದಿದೆ, ಅದೇ ಘಾಟ್ ಹತ್ತದ ಇವಾಗ ನಾವು. ಅಲ್ಲಿ ಘಾಟಲ್ಲಿ ಮಂಜು ಬಿದ್ದೋದು ಇಲ್ಲ ಗೊತ್ತಿಲ್ಲ, ಇಲ್ಲಿಗಂತೂ ಕಾಣುತ್ತೆ. ಊರ ಹೆಸರು ಶಿರಾಡಿ ಅಂತ. ಹೆಸರು ತಿಳ್ಬಿಟ್ಟದು ಗುರು ಗ್ಲಾಸ್ಗೆ. ನೋಡಿ ಇಷ್ಟೆಲ್ಲ ಶಾಂತಿಗೆ. ಈ ಥರ ಫಾರೆಸ್ಟಲ್ಲಿ ಹೈವೇ ಇಟ್ಬಿಟ್ರೆ ಹೋಗೋಕ್ಕೆ ಒಂಥರ ಖುಷಿ. ಇಲ್ಲಿ ಅಲ್ಲೇ ಡೈವರ್ಷನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮಂಗಳೂರಿಂದನೂ ರೋಡ್ ಕೆಲಸ ನಡೀತೈತೆ. ಈ ಟ್ಯಾಂಕರ್ನ ಆ ಕಡೆ ಜಾಗ ಇದ್ರೂ ಸೆಂಟ್ರಿಗೆ ಬರ್ತಾರೆ ನೋಡಿದ್ರು. ರೂಲ್ಸೇ ಫಾಲೋ ಮಾಡೋದಿಲ್ಲ ಅಂತಾರೆ ಇವರು, ಟಿಪ್ಪರ್ನರು ಮತ್ತು ಕಾಂಕ್ರೀಟ್ ಮಿಕ್ಸರ್ ಗಾಡಿಯವರು. ಆ ಕಡೆ ಜಾಗ ಇದ್ರೂ ಲೆಫ್ಟ್ ಸೈಡಿಗೆ ಬರ್ತಾರೆ ಮೇಲೆ. ಗಾಡಿ ಓವರ್ಟೇಕ್ ಮಾಡ್ತಂತ ಗೊತ್ತಾದ್ರೂ. ಬನ್ನಿ ಹೋಗಮ್ಮ. ಇನ್ನೇನು ಗುಂಡಿ ಚೆಕ್ ಮಾಡಿ ಬಂತು, ನಿಲ್ಲಿಸಿ ಟೈಗಿ ನೋಡ್ಕೊಂಡು ಘಾಟ್ ಹಾಕಮ್ಮ. ಘಾಟಿಗೆ ಎಂಟ್ರಿ ಆಗ್ತಾ ಇದೀವಿ. ಘಾಟಿಂದ ವೆಲ್ಕಮ್ ಮಾಡ್ತಿದೆ ನೋಡಿ. ಮೊದಲ ಗುಡ್ಡ.
ಇದು ಸಿಂಗಲ್ ರೋಡು. ಚೆಕ್ ಪೋಸ್ಟ್ ಇನ್ನೊಂದು 2 ಕಿಲೋಮೀಟ್ರ್ ಐತೆ. ವೆಲ್ಕಮ್ ಮಾಡ್ತಾ ಇದೆ ನೋಡಿ. ಇವಾಗ ಅರ್ಧ ಘಾಟ್ ಹತ್ತಿದೆ ನೋಡಿ. ಇಷ್ಟೊತ್ತಿಗೆ ಒಂದು 10 ಕಿಲೋಮೀಟ್ರ್ ಬಂದೀವಿ. ಘಾಟಿನ ಒಂದು 20-25 ಕಿಲೋಮೀಟ್ರ್ ಐತೆ. ಇದು ಪೂರ್ತಿ ಗುಂಡಿ ಚೆಕ್ ಪೋಸ್ಟಿಂದ ಸಕಲೇಶ್ಪುರ ಘಾಟು, ಇದು ಸಕಲೇಶ್ಪುರ ಊರವರೆಗೂ ಘಾಟ್ ಬೀಳುತ್ತೆ. ಸೆಂಟ್ರಲ್ಲಿ ಒಂದು 10 ಕಿಲೋಮೀಟ್ರು ಹೈವೇ ಇದು ಲೆವೆಲ್ ರೋಡ್ ಇರುತ್ತೆ. ಟ್ಯಾಂಕರು ಮೋಷನ್ ಕಟ್ ಮಾಡ್ದ, ಗುರು ಮೋಷನ್ ಕಟ್ ಮಾಡ್ದ. ಟರ್ನಿಂಗ್ನಾಗೆ ಯಾವುದೋ ಗಾಡಿ ಹಿಂದಕ್ಕೆ ಬಿಟ್ಟಿದ್ದಾನೆ ರಿವರ್ಸು. ಹತ್ತಿಟ್ಟು ಇಲ್ಲ ಗೊತ್ತಿಲ್ಲ. ಫುಲ್ಲು ಇದ್ರಾಗ ಹೋಗ್ಬಿಟ್ಟದ್ದು ಗಾಡಿ ಸೈಡಿಗೆ. ಇಲ್ಲ ಗುರು, ಯಾಕೋ ಟೈರ್ ಬಿಚ್ಚಿಟ್ಟಿದ್ದಾರೆ ಲಿಫ್ಟ್. ನಾವು ಏನು ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ. ಸೈಡಿಗೆ ಹೊಡೆದಿದ್ದಾನೆ. ಆಕ್ಸಲ್ ಕಟ್ ಆಗೈತೆ ಗುರು, ಆಕ್ಸಲ್ ಕಟ್ ಆಗೈತಿ. ಸ್ಟೀಲ್ ವೀಲು ಆಕ್ಸಲ್ ಕಟ್ ಆಗೈತೆ, ಅದಕ್ಕೆ ರಿವರ್ಸ್ ಬಿಟ್ಟಿದ್ದಾನೆ ಸೈಡಿಗೆ. ನಾನೆಲ್ಲೋ ಇದಕ್ಕೆ ಹತ್ತದಂಗೆ ಹೋಗೈತೆ ಅಂದ್ಕೊಂಡಿದ್ದೆ. ಹಿರಿಯರ್ ಗಾಡಿ ಇದು ಧನಲಕ್ಷ್ಮಿ. ಆಕ್ಸಲ್ ಹಾಕಿದರೆ ಇನ್ನೂ ಯಾಕೋ ಗಾಡಿ ಹತ್ತೋಗಿಲ್ಲ. ಇನ್ನೊಂದು ಏನಾದ್ರು ಕಟ್ ಆಗಿರ್ಬೋದೇನೋ ನೋಡಿ. ಇವೊಂದು 2 ಟರ್ನಿಂಗ್ ಸ್ವಲ್ಪ ಕಟಾನ್ ಕಟ್ಟಿದ್ದಾವೆ. ಒಂದು ಟರ್ನಿಂಗ್ ಹತ್ಕೊಂಡಿನಿ, ಈ ಕಡೆ ಟರ್ನಿಂಗ್ ಒಂದು ಪಾಸ್ ಮಾಡೋಣ ಬನ್ನಿ ನೋಡಿ. ಇದೆ ಒಂದು ಸ್ವಲ್ಪ ಕಟಾನ್ ಕಟ್ಟಿ ಟರ್ನಿಂಗು. ಇದೊಂದು ಕೆಳಗಿರೋದು ಗಾಡಿ ನಿಂತಿರೋದೊಂದು ನೋಡಿ. ಇಲ್ಲಿ ಬಂದಿರೋ ಮೆಕ್ಯಾನಿಕ್ ಹಾಕ್ತಾರೆ. ಯಾಕೋ ಬ್ಯಾಟ್ರಿ ತೆಗಿತಿದ್ದಾರೆ ಇವರು. ಈ ಆಂಧ್ರ ಗಾಡಿ ಏನೋ ಆಗೈತೆ. ಇವರು ಟಾಟಾ ಶೋರೂಮ್ನಾರು ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹಾಂ, ಟಾಟಾ ಶೋರೂಮಿಂದ ಬಂದಿರೋದು. ಗಾಡಿ ಟ್ರಬಲ್ ಆಗುತ್ತೆ, ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮೆಕ್ಯಾನಿಕ್ ನಗ್ತಾನೆ. ನಾವು ವಿಡಿಯೋ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಐತೆ. ಇನ್ನೇನು ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ಮಾರನಹಳ್ಳಿ ಬರುತ್ತೆ. ಮಾರನಹಳ್ಳಿ ಟವರ್ ಬರುತ್ತೆ. ಅಲ್ಲೋಗಿ ನಿಲ್ಲಿಸಿ ಟೀ ಕುಡಿ ಅಂತ ಬನ್ನಿ. ಸಕಲೇಶ್ಪುರಿಗೆ ಬಂದೀವಿ ನೋಡಿ. ಇನ್ನೊಂದು 10 ಕಿಲೋಮೀಟ್ರ್ ಸಕಲೇಶ್ಪುರ. ಇಲ್ಲಿಂದ ಎಲ್ಲ ಟೀ ಎಸ್ಟೇಟ್ಗಳಿದ್ದಾವೆ. ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ ಅವು ಕಾಣ್ತಿರೋವೆಲ್ಲ ಎದುರಿಗೆ ನೋಡಿ. ಆ ಕಡೆ ದಿಕ್ಕಾಗೆಲ್ಲ ಇಲ್ಲೊಂದು ಸ್ವಲ್ಪ ಡೌನ್ ಇಳಿದ್ಬಿಟ್ರೆ, ಡೌನ್ ಇಳಿದು ಒಂದು 3-4 ಟರ್ನಿಂಗ್ ಅಪ್ಪತ್ತಿದ್ರೆ ಸಕಲೇಶ್ಪುರ. ನಮ್ದಂತೂ ಗಾಡಿ 1.5 ಬರ್ತೈತೆ ಗುರು ಮೈಲೇಜು. ಈ ಅಪ್ಪನೆಗೆ ಘಾಟ್ ಹತ್ತು ಬಂದಾಗಳಿದ್ದ 1.5 ಮೈಲೇಜ್ ತೋರಿಸ್ತೈತೆ. ಕೆಳಗೆ 2.5 ತೋರಿಸೋದು, ಇವಾಗ 1.5 ತೋರಿಸ್ತೈತೆ. ಘಾಟ್ ಹತ್ತಾಕಿಡ್ದಾಗಲ ಅಷ್ಟೇ. 170 ಲೀಟ್ರ್ ಹಾಕ್ಸಿದ್ದೆ. ಸಾಣಿಕೆರೆಗೆ ಹೋಗ್ತತೋ ಇಲ್ಲ ನೋಡೋಣ ಬನ್ನಿ. ಸಕಲೇಶ್ಪುರ ದಾಟಿ ಬೇಲೂರು ರೋಡ್ನಾಗ ಹೋಗ್ತಾ ಇದೀವಿ. ಇವಾಗ ಅರಳ್ಳಿ ದಾಟಿ ಬಂದೀವಿ. ಇಲ್ಲಿ ನಮ್ಮ ಡ್ರೈವರ್ ಅದಾನೆ. ಲಾಸ್ಟ್ ಟ್ರಿಪ್ ಕಲ್ಕತ್ತಾಗೆ ಬಂದಿದ್ದ. ಕಲ್ಕತ್ತಾ ತಾಜ್ ಮಹಲ್ ತೋರಿಸ್ತಿದ್ದೆ ಕರ್ಕೊಂಡೋಗಿ. ಇವಾಗ ಮನೆಗೆ ಅದಾನೆ. ಇವಾಗ ಗಾಡಿ ಬರ್ತಿಲ್ಲ ಸದ್ಯಕ್ಕೆ. ಅಲ್ಲೇ ಮನೆ ಕಡೆ ಜಾಪಾನ ನಂಗಿದ್ದಾನೆ. ಇಲ್ಲೇ ಅದನ್ನು ತೋರಿಸ್ತೀನಿ. ಫೋನ್ ಮಾಡಿದ್ದೆ, ರೋಡ್ನಾಗ ಕಾಯ್ತಾ ಇದ್ದೆ ಅಂತ ನೋಡಿ. ಅಲ್ಲೇ ಹೆಂಗಾಗ್ತೈತೆ ಟೈಮು. ಇದೇ ಊರು ಅವ್ರದ್ದು. ಬನ್ನಿ ನೋಡಮ್ಮ ಐದಾನ ಇಲ್ಲ. ನಮ್ಮ ಡ್ರೈವರ್ಗೆ ಮಾತಾಡಿಸ್ಕೊಂಡು ಬೇಲೂರಿಗೆ ಬಂದ್ವಿ. ಬೇಲೂರಾಗದೀವಿ ನೋಡಿ. ಜಾಮ್ ಆಗಿಬಿಟ್ಟದೆ. ಅಲ್ಲೇ ರಿಸರ್ವಿಗೆ ಬಂದುಬಿಟ್ಟಕ್ಕೆ ನೋಡಿ. 170 ಲೀಟ್ರ್ ಡೀಸೆಲ್ ಹಾಕ್ಸಿದ್ದು. 200 ಕಿಲೋಮೀಟ್ರ್ ಬಂದಿಲ್ಲ. ಯಾಕೋ ಮೈಲೇಜೇ ಬರಲಿಲ್ಲ ಗುರು ಈ ರೋಡಲ್ಲಿ ನಮ್ಮ ಗಾಡಿ. ನೋಡೋಣ ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ತದೆ ಈ ಡೀಸೆಲ್ನಾಗೆ. ಎಲ್ಲ ಜಾಮ್ ಆಗ್ಬಿಟ್ಟದ ಗುರು. ಫಸ್ಟ್ ಜಾಮ್ ಪಾಸ್ ಮಾಡೋಣ ಬನ್ನಿ. ಹಾಂ ಇವಾಗ ಹುಳಿಯಾರಿಗೆ ಬಂದ್ವಿ. ಇಲ್ಲ ನಮ್ಮ ಸಬ್ಸ್ಕ್ರೈಬರು ವಿಡಿಯೋ ನೋಡಿ ಕಮೆಂಟ್ ಹಾಕ್ತಿರ್ತಾರೆ. ನಮಸ್ಕಾರ ಬ್ರೋ, 44 ಇಂದ ಹುಳಿಯಾರ ರಘು ಅಂತೇಳಿ. ನೋಡಿ ರಘು ಅವರೇ, ನಿಮ್ಮ ಊರಿಗೆ ಬಂದಿದ್ದೀವಿ. 10:30 ಆಗೈತೆ ಟೈಮು. ಇವಾಗ ಇದು ಹಿರಿಯೂರು ಕಡೆ ಹೋಗ್ತಾ ಇದೀವಿ. ನಿಮ್ಮ ಊರಾಗ್ಲಾಗ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮೆಸೇಜ್ ಮಾಡಿದರೆ ಆರಾಮಾಗಿ ಮೀಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಏನೋ ರಿಪ್ಲೈ ಇದು ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಹಾಕಿಲ್ಲ ನಾನು. ಹಂಗಾಗಿ ಹೋಗ್ತಾ ಇದೀವಿ ನೋಡಿ. ನಿಮ್ಮೂರು ಹುಳಿಯಾರ ಇಂದ ನಾವು ಪಾಸಾಗಿ ಹೋಗ್ತಾ ಇದೀವಿ ನೋಡಿ.